ನೈಟಿ ಅಥವಾ ನೈಟ್ ಗೌನ್ನ ಇತಿಹಾಸವು ಮಧ್ಯಕಾಲೀನ ಯುರೋಪ್ಗೆ ಕರೆದೊಯ್ಯುತ್ತೆ. 19ನೇ ಶತಮಾನದವರೆಗೂ ಪಾಶ್ಚಿಮಾತ್ಯ ದೇಶಗಳಲ್ಲಿ ಗಂಡಸರು ಮತ್ತು ಹೆಂಗಸರು ಮಲಗುವಾಗ ಶಿಫ್ಟ್ ಅಥವಾ ಶಮೀಸ್ ಎಂದು ಕರೆಯಲ್ಪಡುವ ಉಡುಪನ್ನು ಧರಿಸ್ತಾ ಇದ್ರು. ಶ್ರೀಮಂತರು ಮಾತ್ರ ಮಲಗಲು ಪ್ರತ್ಯೇಕವಾದ ಸಡಿಲವಾದ ಬಟ್ಟೆಗಳನ್ನು ಬಳಸ್ತಾ ಇದ್ರು. ನಿಜವಾದ ಬದಲಾವಣೆ ಕಂಡಿದ್ದು ವಿಕ್ಟೋರಿಯನ್ ಯುಗದಲ್ಲಿ. 18ನೇ ಮತ್ತು 19ನೇ ಶತಮಾನದಲ್ಲಿ ಯುರೋಪಿಯನ್ ಮಹಿಳೆಯರು ಮಲಗುವಾಗ ಮೈತುಂಬ ಮುಚ್ಚುವಂಥ ಕುತ್ತಿಗೆವರೆಗೂ ಕಾಲರಿರುವ ಉದ್ದನೆಯ ತೋಳುಗಳುಳ್ಳ ಹತ್ತಿಯ ಗೌನ್ಗಳನ್ನು ಧರಿಸಲು ಆರಂಭಿಸ್ತಾರೆ. ಇದನ್ನು ಅಂದಿನ ದಿನಗಳಲ್ಲಿ ನೈತಿಕೆಯ ಸಂಕೇತವೆಂದು ಪರಿಗಣಿಸಲಾಗ್ತಾ ಇತ್ತು. ಚಳಿಯಿಂದ ರಕ್ಷಣೆ ಪಡೆಯಲು ಮತ್ತು ಮೈ ಕಾಣದಂತೆ ನೋಡಿಕೊಳ್ಳಲು ಇದು ಸಹಕಾರಿಯಾಗಿತ್ತು. ನಾವು ಇಂದು ಧರಿಸುವ ನೈಟಿಯ ವಿನ್ಯಾಸಕ್ಕೆ ಹತ್ತಿರವಾದ ಉಡುಪು ಹುಟ್ಟಿದ್ದು 19ನೇ ಶತಮಾನದ ಕೊನೆಯಲ್ಲಿ. ಇದನ್ನು ಮದರ್ ಹಬ್ಬಾರ್ಡ್ ಎಂದು ಕರೆಯಲಾಗ್ತಾ ಇತ್ತು. ಇದರ ಹಿಂದೆ ಒಂದು ಸಣ್ಣ ಐತಿಹಾಸಿಕ ವಿವಾದ ಕೂಡ ಇದೆ. ಬ್ರಿಟಿಷ್ ಕ್ರಿಶ್ಚಿಯನ್ ಮಿಷನರಿಗಳು ಪೆಸಿಫಿಕ್ ದ್ವೀಪಗಳಿಗೆ, ಹವಾಯಿ, ಪಾಲಿನೇಷಿಯಾ ಮುಂತಾದ ಕಡೆ ಹೋದಾಗ ಅಲ್ಲಿಯ ಸ್ಥಳೀಯ ಆದಿವಾಸಿ ಮಹಿಳೆಯರು ಅರಬೆತ್ತಲೆಯಾಗಿ ಅಥವಾ ಕಡಿಮೆ ಬಟ್ಟೆ ಧರಿಸಿರುವುದನ್ನು ಕಂಡು ದಂಗಾಗ್ತಾರೆ. ಸ್ಥಳೀಯರ ಈ ಪದ್ಧತಿಯನ್ನು ಅನಾಗರಿಕ ಎಂದು ಕರೆದ ಮಿಷನರಿಗಳು ಅಲ್ಲಿನ ಮಹಿಳೆಯರ ದೇಹವನ್ನು ಸಂಪೂರ್ಣವಾಗಿ ಮುಚ್ಚಲು ಯುರೋಪಿಯನ್ ವಿಕ್ಟೋರಿಯನ್ ಶೈಲಿಯ ಉದ್ದನೆಯ ಜೋಲಾಡುವ ಗೌನ್ಗಳನ್ನು ಕಡ್ಡಾಯಗೊಳಿಸ್ತಾರೆ. ಆ ಬಿಸಿಲಿನಲ್ಲಿ ಅಷ್ಟು ದಪ್ಪನೆಯ ಬಟ್ಟೆ ಧರಿಸುವುದು ಸ್ಥಳೀಯರಿಗೆ ನರಕಯಾತನೆ ಆಗಿತ್ತು. ಆದರೂ ಧರ್ಮ ಮತ್ತು ನಾಗರಿಕತೆಯ ಹೆಸರಿನಲ್ಲಿ ಅವರ ಮೇಲೆ ಈ ಉಡುಪನ್ನು ಹೇರಲಾಯಿತು. ಈ ಜೋಲಾಡುವ ಉಡುಪೆ ಆಧುನಿಕ ಮ್ಯಾಕ್ಸಿ ಅಥವಾ ನೈಟಿಯ ಪೂರ್ವಜ ಎನ್ನಬಹುದು. 1970ರ ದಶಕದವರೆಗೂ ನೈಟಿ ಅಷ್ಟಾಗಿ ಪ್ರಚಲಿತದಲ್ಲಿರಲಿಲ್ಲ. ಆಗ ಮಹಿಳೆಯರು ಮನೆಯಲ್ಲಿ ಸೀರೆಯನ್ನೇ ಉಡ್ತಾ ಇದ್ರು. ಮಲಗುವಾಗಲೂ ಸೀರೆಯ ಗತಿಯಾಗಿತ್ತು. 1970 ಮತ್ತು 80ರ ದಶಕದಲ್ಲಿ ಇಂಗ್ಲೆಂಡ್ ಮತ್ತು ಪಾಶ್ಚಿಮಾತ್ಯ ದೇಶಗಳಿಂದ ಪ್ರಭಾವಿತರಾದ ಬಾಂಬೆ ಮತ್ತು ಕಲ್ಕತ್ತಾದ ಮೇಲ್ವರ್ಗದ ಮಹಿಳೆಯರು ಮ್ಯಾಕ್ಸಿ ಎಂದು ಕರೆಯಲ್ಪಡುವ ಉಡುಪನ್ನು ಧರಿಸಲು ಆರಂಭ ಮಾಡ್ತಾರೆ. ಆರಂಭದಲ್ಲಿ ಇದೊಂದು ಫ್ಯಾಷನ್ ಕೂಡ ಆಗಿತ್ತು. ಕ್ರಮೇಣ ಇದು ಕೇರಳದ ಕ್ರಿಶ್ಚಿಯನ್ ಸಮುದಾಯದ ಮೂಲಕ ದಕ್ಷಿಣ ಭಾರತಕ್ಕೆ ಲಗ್ಗೆ ಇಟ್ಟಿತು ಎಂದು ಹೇಳಲಾಗುತ್ತೆ. ಭಾರತದ ಸೆಕೆಯಲ್ಲಿ ದಿನವಿಡೀ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಬಿಗಿಯಾದ ರವಿಕೆ ನಡುವಿಗೆ ಕಟ್ಟುವ ಲಂಗ ಮತ್ತು ಭಾರವಾದ ಸೀರೆ ಮಹಿಳೆಯರಿಗೆ ದೊಡ್ಡ ಶಿಕ್ಷೆಯಂತಿತ್ತು. ನೈಟಿ ಅಥವಾ ಮ್ಯಾಕ್ಸಿಯು ಸಡಿಲವಾಗಿದ್ದು ಗಾಳಿಯಾಡಲು ಅನುಕೂಲಕರವಾಗಿತ್ತು. ಇದನ್ನು ಧರಿಸುವುದು ಮತ್ತು ಕಳಚುವುದು ಕೂಡ ಅಷ್ಟೇ ಸುಲಭವಾಗಿತ್ತು. ಪೆಟಿಕೋಟ್ ದಾರ ಬಿಗಿಯುವ ಚಿಂತೆ ಕೂಡ ಇರಲಿಲ್ಲ. ನೈಟಿಯು ಮೈತುಂಬ ಮುಚ್ಚುವುದರಿಂದ ಮನೆಯಲ್ಲಿ ಗಂಡಸರ ಅಥವಾ ಅತಿಥಿಗಳ ಮುಂದೆ ಓಡಾಡಲು ಇದು ಮುಜುಗರ ತರ್ತಾ ಇರಲಿಲ್ಲ. ಇಂದಿನ ಪರಿಸ್ಥಿತಿ, ಇಂದು ನೈಟಿಯು ಕೇವಲ ಮಲಗಲು ಉಡುಪಾಗಿ ಉಳಿದಿಲ್ಲ. ಬೆಳಗ್ಗೆ ಎದ್ದು ಹಾಲು ತರಲು, ಅಕ್ಕಪಕ್ಕದ ಮನೆಯವರೊಂದಿಗೆ ಹರಟೆ ಹೊಡೆಯಲು, ಅಡುಗೆ ಮಾಡಲು, ಹೀಗೆ ದಿನದ 24 ಗಂಟೆಯೂ ಧರಿಸಬಹುದಾದ ಯೂನಿಫಾರ್ಮ್ ಆಗಿ ಬದಲಾಗಿದೆ. ಕೇರಳ ಮತ್ತು ಪಶ್ಚಿಮ ಬಂಗಾಳದಲ್ಲಂತೂ ನೈಟಿ ಸಂಸ್ಕೃತಿ ಅತ್ಯಂತ ಆಳವಾಗಿ ಬೇರೂರಿದೆ. ಎಷ್ಟರ ಮಟ್ಟಿಗೆಂದರೆ ಕೆಲವು ಕಡೆ ಹಗಲು ಹೊತ್ತಿನಲ್ಲಿ ನೈಟಿ ಧರಿಸಿ ಹೊರಗಡೆ ಬರಬಾರದು ಎಂದು ಶಾಲೆಗಳು ಅಥವಾ ರೆಸಿಡೆಂಟಿ ಅಸೋಸಿಯೇಷನ್ಗಳು ಫತ್ವಾ ಹೊರಡಿಸುವ ಮಟ್ಟಿಗೆ ಇದು ವಿವಾದವನ್ನು ಸೃಷ್ಟಿಸಿದೆ. ಶತಮಾನಗಳ ಕಾಲ ಬಿಗಿಯಾದ ಉಡುಪುಗಳು ಮತ್ತು ಸೀರೆಯಂಥ ಸಂಪ್ರದಾಯದ ಭಾರವನ್ನು ಹೊತ್ತಿದ್ದ ಭಾರತೀಯ ಮಹಿಳೆಯರಿಗೆ ಸಿಕ್ಕ ಒಂದು ಬಿಡುಗಡೆಯ ಉಡುಪೆ ಈ ನೈಟಿ. ಬ್ರಿಟಿಷ್ ಮಿಷನರಿಗಳು ಆದಿವಾಸಿಗಳ ಮೇಲೆ ಬಟ್ಟೆ ಹೇರಿದ್ದು ಒಂದು ಐತಿಹಾಸಿಕ ಸತ್ಯವಾದರೂ ಭಾರತದಲ್ಲಿ ನೈಟಿಯು ಜನಪ್ರಿಯವಾಗಿದ್ದು ಮಹಿಳೆಯರ ಸ್ವಇಚ್ಛೆಯಿಂದ ಮತ್ತು ಅದು ನೀಡುವ ಆರಾಮದಾಯಕ ಅನುಭವದಿಂದ ಮಾತ್ರ. ಹೀಗಾಗಿ ನೈಟಿಯು ದುರಂತದ ಸಂಕೇತವಲ್ಲ, ಅದು ಮಹಿಳೆಯರ ದೈನಂದಿನ ಬದುಕಿನ ಅವಿಭಾಜ್ಯ ಅಂಗವಷ್ಟೇ. ಬಾಯ್.